ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಈ ವ್ಲಾಗ್ ಅಲ್ಲಿ ನಾನು ನಿಮ್ಗೆ ಕುಡಿಯೋ ಮಾರ್ನಿಂಗ್ ಡ್ರಿಂಕ್ ನ ಹೇಗ್ ಮಾಡೋದು ಅಂತ ತೋರ್ಸಕ್ ಬಂದಿದ್ದೀನಿ. ಇಲ್ಲಿ ಫಸ್ಟ್ ನಾನು ತಗೊಂಡಿರೋದು ಪಂಪ್ಕಿನ್ ಸೀಡ್ಸ್ ಅಂದ್ರೆ ಕುಂಬಳಕಾಯಿ ಬೀಜ. ಅದಾದ್ಮೇಲೆ ಸನ್ಫ್ಲವರ್ ಸೀಡ್ಸ್ ಅಂದ್ರೆ ಸೂರ್ಯಕಾಂತಿ ಬೀಜ. ಎಲ್ಲ ನಟ್ಸ್ ಇಂದ ಏನೇನ್ ಯೂಸಸ್ ಅಂತ ನಾನು ಅಲ್ಲೇ ಹಾಕಿರ್ತೀನಿ. ಅದಾದ್ಮೇಲೆ ಫ್ಲಾಕ್ ಸೀಡ್ಸ್ ಅಂದ್ರೆ ಅಗಸೆ ಬೀಜ. ಫೈನಲ್ ಆಗಿ ಬಿಳಿ ಎಳ್ಳು ಮತ್ತೆ ಕರಿ ಎಳ್ಳು. ನಾನು ಇಲ್ಲಿ ತಗೊಂಡಿರೋದು 5 ಐಟಮ್ಸ್. ಆ 5 ಐಟಮ್ಸ್ ಸಮ ಪ್ರಮಾಣದಲ್ಲೇ ತಗೊಂಡಿದ್ದೀನಿ. ಅದನ್ನ ಅಳತೆ ಮಾಡೋದಕ್ಕೆ ಅಂತ ಒಂದ್ ಲೋಟ ಇಟ್ಕೊಂಡಿದ್ದೀನಿ. ಆ ಲೋಟ ತುಂಬಾನೇ ಎಲ್ಲಾ ಐಟಮ್ಸ್ ಒಂದೊಂದ್ ಲೋಟ ಹಾಕೊಂಡಿದ್ದೀನಿ. ಫಸ್ಟ್ ನಾನು ಸೂರ್ಯಕಾಂತಿ ಬೀಜ ಮತ್ತೆ ಕುಂಬಳಕಾಯಿ ಬೀಜನ ಒಟ್ಟಿಗೆ ಹುರ್ಕೊಂಡಿದ್ದೀನಿ. ಅದನ್ನ ಗೋಲ್ಡನ್ ಬ್ರೌನ್ ಟರ್ನ್ ಆಗೋವರೆಗೂ ಹುರ್ಕೋಬೇಕು. ಅದಾದ್ಮೇಲೆ ಅಗಸೆ ಬೀಜನ ಸಪರೇಟ್ ಆಗಿ ಹುರ್ಕೊಂಡಿದ್ದೀನಿ. ಈ ಡ್ರಿಂಕ್ ಇಂದ ನಮ್ ಬಾಡಿಲಿ ಮೇಜರ್ ಚೇಂಜಸ್ ಏನ್ ನೋಡಬಹುದು ಅಂದ್ರೆ ಇರ್ರೆಗ್ಯುಲರ್ ಪೀರಿಯಡ್, PCOD ಮತ್ತು PCOS ಇದೆಲ್ಲಾನು ಒಂದ್ ಕಂಟ್ರೋಲ್ ತರಬಹುದು. ಅಷ್ಟೇ ಅಲ್ಲದೆ ಇನ್ನು ತುಂಬಾ ಬೆನಿಫಿಟ್ಸ್. ಕೊನೆಗೆ ನಾನು ಇವಾಗ ಬಿಳಿ ಎಳ್ಳು ಮತ್ತೆ ಕರಿ ಎಳ್ಳನ್ನ ಹುರ್ಕೋತಾ ಇದ್ದೀನಿ. ಎಲ್ಲಾನು ನಾನು ಹೇಗೆ ಹುರ್ಕೊಂಡಿದ್ದೀನಿ ನೀವು ಹಾಗೆ ಹುರ್ಕೊಳ್ಳಿ. ಸೊ ಎಲ್ಲಾನು ನೀಟಾಗಿ ಹುರ್ಕೊಂಡಾದ್ಮೇಲೆ ಅದನ್ನ ಕೂಲ್ ಆಗಕ್ ಬಿಟ್ಬಿಡಿ. ಅದಾದ್ಮೇಲೆ ಅದನ್ನ ಪೌಡರ್ ಮಾಡ್ಕೊಂಡು ಒಂದ್ ಡಬ್ಬಿಗೆ ಹಾಕಿ ಇಟ್ಕೊಳ್ಳಿ. ದಿನ ಬೆಳಗ್ಗೆ ಖಾಲಿ ಹೊಟ್ಟೆಗೆ 1 ಲೋಟ ಬಿಸಿನೀರಿಗೆ ಈ ಪೌಡರ್ 1 ಸ್ಪೂನ್, ಚಿಯಾ ಸೀಡ್ಸ್ 1 ಸ್ಪೂನ್ ಮತ್ತೆ ಜೇನುತುಪ್ಪ 1 ಸ್ಪೂನ್ ಹಾಕೊಂಡು ಕುಡೀರಿ. ವಿಷಯ ಇಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ.